ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಂತೂ ಚೀಟಿ ಕಟ್ಟಕ್ಕೆ ಕೊಟ್ಟಿದ್ದ ID ಕಾರ್ಡು ಸಿಮ್ ತಗೊಳಕ್ಕೆ ಯೂಸ್ ಆಯಿತು. ಇದನ್ನ ಇಟ್ಕೊಂಡು ಆ ಜಯಂತಿಗೆ ಫೋನ್ ಮಾಡಿ ದುಡ್ಡನ್ನು ವಸೂಲಿ ಮಾಡಬೇಕು. ಜಯಂತ್ ನಂಬರ್ ಎಲ್ಲಿದೆಪ್ಪ? ಏನೇನು ಫೋನೇ ರಿಸೀವ್ ಮಾಡ್ತಿಲ್ವಲ್ಲ? ರಿಸೀವ್ ಮಾಡ್ತೀರಾ ನಾನು ಬಿಡ್ತೀನ? ಮತ್ತೆ ಮಾಡ್ತೀನಿ. ಹಲೋ, ಯಾರು ಮಾತಾಡ್ತಿರೋದು? ಅನ್ನೋನ್ ನಂಬರಿಂದ ಫೋನ್ ಮಾಡಿದ್ದೀನಿ ಅಂದರೆ ನಾನು ಯಾರು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೇಕಲ್ವಾ? ಅಂದರೆ ನೀನು ಬ್ಲ್ಯಾಕ್ ಮೇಲರಾ? ಹಾಗೆ ಅನ್ಕೋ. ನಾನು ಯಾರು ಅಂತ ಗೊತ್ತಿದ್ಯಾ ನಿನಗೆ? ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡೋಷ್ಟು ಧೈರ್ಯನ? ನಿಜವಾಗ್ಲೂ ಧೈರ್ಯ ಇದ್ರೆ ಮುಂದೆ ಬಂದು ಮಾತಾಡು. ಯಾಕೆ ಅಷ್ಟೊಂದು BP ರೈಸ್ ಮಾಡ್ಕೊಂಡು ಮಾತಾಡ್ತೀರಾ? ನಿಮ್ಗಿನ್ನೂ ಚಿಕ್ಕ ವಯಸ್ಸು. ಈಗಲೇ ಇಷ್ಟೊಂದು ಕೋಪ ಒಳ್ಳೇದಲ್ಲ. ಯಾರು ನೀನು? ನಿಮ್ಮ ಹಿತೈಷಿ. ಹಿತೈಷಿಗಳು ಯಾರು ಈ ಥರ ಅನ್ನೋ ನಂಬರ್ಸಿಂದ ಫೋನ್ ಮಾಡಲ್ಲ. ಎದುರು ನಿಂತು ಬಂದು ಮಾತಾಡ್ತಾರೆ. ಆ ಸಮಯನೂ ಬರ್ಬೋದು, ಆದರೆ ಸದ್ಯಕ್ಕೆ ನಾನು ಎದುರು ಬರೋದಕ್ಕಾಗಲ್ಲ. ನೀವು ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಕಳಿಸಿರೋ ವಿಡಿಯೋನ ನಾನು ಯಾರಿಗೂ ಕೊಟ್ಟಿಲ್ಲ. ಕೊಡೋ ಆಗಿದ್ದಿದ್ರೆ ನಿಮಗೆ ನಾನು ಫೋನು ಮಾಡ್ತಿರ್ಲಿಲ್ಲ. ನೀವು ನನ್ನ ಕಷ್ಟಕ್ಕೆ ಸ್ಪಂದಿಸಿದ್ರೆ ಈ ವಿಷಯ ಹೀಗೆ ಇರುತ್ತೆ, ಇಲ್ಲ ಅಂದರೆ ಬೇರೆ ಕಡೆ ಲೀಕ್ ಆಗಿಬಿಡುತ್ತೆ. ಏನು ಹೆದರಿಸ್ತಾ ಇದೆಯಾ? ಹೆದರ್ಸ್ತಾ ಇಲ್ಲ, ಇರೋ ಫ್ಯಾಕ್ಟರ್ನ ಹೇಳ್ತಾ ಇದ್ದೀನಿ. ನನಗೆ ತುಂಬ ಸಮಸ್ಯೆ ಇದೆ, ಅದನ್ನು ಪರಿಹಾರ ಮಾಡ್ತೀನಿ ಅಂತ ಹೇಳಿ, ಅಷ್ಟು ಸಾಕು. ಪರಿಹಾರ? ಇದರ ಪರಿಣಾಮ ಏನು ಅಂತ ಯೋಚನೆ ಮಾಡಿದೀಯ ನೀನು? ನಾನು ಮನಸ್ಸು ಮಾಡಿದ್ರೆ ಇನ್ನು 10 ನಿಮಿಷದಲ್ಲಿ ನೀನು ಯಾರು ಅಂತ ಕಂಡುಹಿಡಿತೀನಿ. ಅಷ್ಟೇ ಅಲ್ಲ, ನಿನ್ನ ಕಥೆನೂ ಬೇಕಾದ್ರೆ ಮುಗಿಸ್ತೀನಿ. ನೋಡಿ, ನಾನು ನಿಮ್ಮ ಹತ್ರ ಕರೆಕ್ಟಾಗಿ ಮಾತಾಡ್ತಿದ್ದೀನಿ ತಾನೆ, ನಾನು ಹೆದರ್ಸ್ತಾ ಇದ್ದೀನ? ನೀವು ನನ್ನ ಸಮಸ್ಯೆನ ಕೇಳಬೇಕು. ಆ ವಿಡಿಯೋ ನಿನ್ನ ಹತ್ರ ಇದೆ ಅಂತ ಹೆದರ್ಕೊಂಡು ನಿನ್ನ ಮಾತು ಕೇಳ್ತೀನಿ ಅಂತ ಅನ್ಕೊಂಡಿದ್ಯಾ? ನೋಡ್ತಾ ಇರೋ, ಇನ್ನು 10 ನಿಮಿಷದಲ್ಲಿ ನೀನು ಎಲ್ಲಿದ್ದೀಯ ಅಂತ ನಿನ್ನ ಸಿಮ್ ಟ್ರೇಸ್ ಮಾಡಿ ವಾಪಸ್ ಕಾಲ್ ಮಾಡ್ತೀನಿ. ವೇಟ್ ಫಾರ್ ಮೈ ಕಾಲ್. ಹಲೋ, ಏನಪ್ಪ ಇವರು? ಇವನಿಗೆ ಹೆದರಿಸಿ ನಾನು ದುಃಖ ಕೊಡೋಣ ಅಂದರೆ ನನ್ನ ಜೀವಕ್ಕೆ ಕೈ ಹಾಕೋತಾರ ಇದ್ದಾನಲ್ಲ. ಮೊದಲು ನೀವು ಎಸ್ಕೇಪ್ ಆಗಬೇಕು. ನಮಸ್ಕಾರ ರೀ. ನಿಮ್ಮ ಮನೆಗೆ ಬಂದಾಗಲೆಲ್ಲ ಲಲಿತಮ್ಮನವರು ತುಂಬ ಪ್ರೀತಿಯಿಂದ ಮಾತಾಡ್ಸೋರು, ಸತ್ಕಾರ ಮಾಡೋರು ನನಗೆಲ್ಲ. ಈಗ ಅವ್ರು ಇಲ್ಲದೇ ಇರೋದ್ರಿಂದ ತುಂಬ ದುಃಖ ಆಗ್ತಾಯಿದೆ ನನಗೆ. ನನಗೆ ಗೊತ್ತು ರೀ, ನೀವು ತುಂಬ ದುಃಖ ಆಗಿದೆ ಅಂತ. ಹಾಗಂತ ನೀವು ನೋವಿನಲ್ಲಿದ್ದರೆ ಎಲ್ಲರೂ ನೋವಿನಲ್ಲಿರ್ತಾರೆ. ದಯವಿಟ್ಟು ತಾವು ಸಮಾಧಾನ ಆಗಿರ್ಬೇಕಾರೆ. ಎಷ್ಟೇ ಸಮಾಧಾನವಾಗಿರೋಕ್ಕೆ ಪ್ರಯತ್ನ ಪಟ್ಟರು ಅವಳನ್ನು ಮರೆಯೋದಷ್ಟು ಸುಲಭ ಅಲ್ಲ ಶಾಸ್ತ್ರಿಗಳೇ. ಆದರೂ ಪ್ರಯತ್ನ ಪಡ್ತೇನೆ. ಈಗ ಮುಂದೆ ಮಾಡಬೇಕಾದ ಕಾರ್ಯದ ಬಗ್ಗೆ ನೀವು ಹೇಳಿದ್ರೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡೋಣ. ರಾಯರೇ, ನಿಮ್ಮ ಶ್ರೀಮತಿಯರ ಕಡೆ ಯಾರು ಇದ್ದಾರಾ? ಇಲ್ಲ. ನಿಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯಂದರು ಯಾರಾದರೂ ಇದ್ದರೆ ದಿನ ಒಬ್ಬರ ಕಡೆಯಿಂದ ಪೂಜೆ ಮಾಡಿಸ್ಬೇಕು. ಅವರಿಗೆ ಹೊಸ ಬಟ್ಟೆ ತಂದು ಉಡಿಸ್ಬೇಕು. ಹಾಗೆ ಲಲಿತಮ್ಮರು ಬೇಕಾದಂಥದ್ದು ತಿಂಡಿಗಳನ್ನು ಮಾಡಿಸಿ ಅವರಿಗೆ ನೈವೇದ್ಯ ಮಾಡಿಸ್ಬೇಕು. ಸೊ ಇದೆಲ್ಲ ಇರುತ್ತೆ ರಾಯರೇ. ಇಷ್ಟು ವರ್ಷದ ಮೇಲೆ ನಮ್ಮ ಯಜಮಾನ್ರನ್ನ ಬಲವಂತ ಮಾಡಿ ಭಾಷೆ ತಗೊಂಡು ಲಕ್ಷ್ಮೀ ನೀನು ಬರಲೇಬೇಕು, ಮರೆಯಕ್ಕಾಗದೇ ಇರೋಂಥ ಹುಡುಗರನ್ನು ಕೊಡ್ತೀನಿ ಅಂತ ಹೇಳಿ ಇಂಥ ಹುಡುಗರೇ ಕೊಟ್ಬಿಟ್ರಲ್ಲ ಆತಗೆ. ಅಪ್ಪ ಮಾತಾಡಪ್ಪ, ಅಪ್ಪ ನಾನು ನಿಮ್ಮ ಲಕ್ಷ್ಮಿ ಬಂದಿದ್ದೀನಿ, ಮಾತಾಡಪ್ಪ. ಲಕ್ಷ್ಮಿಯಲ್ಲಿ ಅವ್ರು ಅವಾಗಲೇ ಹೊರಟೋದ್ರು ಯಜಮಾನ್ರೆ.
ಇಲ್ಲ ಶಾಸ್ತ್ರಿಗಳು, ನನಗೂ ಆ ಥರದವ್ರು ಯಾರು ಇಲ್ಲ. ನಮ್ಮ ಅಪ್ಪನಿಗೆ ನಾನು ಒಬ್ಬನೇ ಮಗ. ಸರಿಯಾಗಿದ್ದೀರಾ ಯಾರೇ. ಸೊ ನೀವು ಮತ್ತು ನಿಮ್ಮ ಮಕ್ಕಳು ಪೂಜೆ ಮಾಡಿದ್ರೆ ಸಾಕು. ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ಎಲ್ಲ ನಾನು ಲಿಸ್ಟ್ ಮಾಡಿ ಕೊಡ್ತೀನಿ ನಿಮಗೆ. ಸೊ ಅವತ್ತಿನ ದಿವಸ ನಾನು ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀನಿ. ನೀಲೋರೆ, ನಿಮಗೆ ವಿಡಿಯೋ ಎಲ್ಲಿ ಸಿಕ್ತು? ಯಾರು ಕೊಟ್ಟರು? ನೀಲೋರೆ, ಅದು ಯಾರಿಗೂ ತೋರಿಸೋದಾಗ್ಲಿ ಹೇಳೋಕ್ಕಾಗಿ ಹೋಗಬೇಡಿ ಪ್ಲೀಸ್. ನಾನು ಯಾರಿಗೂ ಅದನ್ನು ತೋರಿಸೋದಾಗ್ಲಿ ಅಥವಾ ಹೇಳೋದಾಗ್ಲಿ ಮಾಡೋಕ್ಕೆ ಹೋಗಲ್ಲ. ಆದರೆ ನಾನು ಆ ಥರ ಮಾಡಬಾರ್ದು ಅಂತಂದರೆ ನಿಮ್ಮಿಂದ ನನಗೂ ಒಂದು ಕೆಲಸ ಆಗಬೇಕು. ಹೇಳಿ, ಏನು ಮಾಡ್ಬೇಕು ಹೇಳಿ, ಏನು ಬೇಕಾದ್ರೂ ಮಾಡ್ತೀನಿ ಹೇಳಿ, ಆದರೆ ವಿಷಯ ಮಾತ್ರ ಹೊರಗೆ ಬರಬಾರ್ದು ಪ್ಲೀಸ್. ಹೇಳ್ತೀನಿ, ಬಟ್ ಅದಕ್ಕೂ ಮುಂಚೆ ನೀವು ಯಾಕಿಂತ ಕೆಲಸ ಮಾಡಿದ್ರಿ ಅಂತ ನೀವು ನನಗೆ ಹೇಳಬೇಕು. ಅದು ಶ್ರೀಕಾಂತ್ ಆಸ್ತಿನೆಲ್ಲ ಒಬ್ಬನೇ ಅನುಭವಿಸ್ತಾ ಇದ್ದ. ತಿಂಗಳೆಲ್ಲ ಹೋಗಿ ನಾನು ಅವನ ಹತ್ರ ಕೈ ಚಾಚೋದು, ಒಂದು ಆಳು ಥರ ಕೆಲಸ ಒಂಥರ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ಎಷ್ಟು ದಿನ ಸ್ಟ್ರಗಲ್ ಮಾಡೋದು ಅಂತ. ಸುಮ್ಮನೆ ಯಾಕೆ ಸ್ಟ್ರಗಲ್ ಮಾಡ್ಕೊಂಡಿರೋದು ಅಂತ ಅವ್ರನ್ನ ಕಳಿಸ್ಬಿಟ್ರಾ? ಪರವಾಗಿಲ್ಲ ಬಿಡಿ, ನೀವೂ ದುಡ್ಡುಗೋಸ್ಕರ ಆಸ್ತಿಗೋಸ್ಕರ ಒಂದಲ್ಲ ಎರಡೆರಡು ಜೀವನ ಮೇಲೆ ಕಳಿಸ್ಬಿಟ್ಟಿದ್ದೀರಾ. ಅದು ಅಲ್ಲದೆ ಆ ಪುಟ್ಟ ಮಗು ಅನಾಥೆ ಆಗೋ ಹಾಗೆ ಮಾಡಿದ್ದೀರಾ ನೀವು. ನಿಮಗೆ ನೀವು ಮಾಡಿದೆಲ್ಲ ಸರಿ ಅಂತ ಅನ್ನಿಸ್ತಾ ಇದೆಯಾ ರವಿ? ಇವಳೇನಾದರೂ ನನ್ನ ಪೊಲೀಸ್ಗೆ ಹಿಡಿದುಕೊಟ್ಬಿಡ್ತಾಳ ಅಥವಾ ಈಗಲೇ ಪೊಲೀಸ್ನ ಕರ್ಕೊಂಡು ಬಂದಿದ್ದಾಳ? ಅಲ್ಲ, ಈ ವಿಷಯ ಎಲ್ಲ ಆಚೆ ಬಂದು ಸಿದ್ದು ಕೇಸಲ್ಲಿ ಫಿಟ್ಟಾಗಿ ಒಳಗೆ ಹೋಗ್ತಿರ್ಬೇಕಾದ್ರೂ ಕೂಡ ನನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಇದ್ರಲ್ಲ. ನಿಮ್ಮ ಆ್ಯಕ್ಟಿಂಗ್ಗೆ ಅವಾರ್ಡ್ ಕೊಡಲೇಬೇಕು. ಟೆನ್ಷನ್ ಮಾಡ್ಕೋಬಿಡಿ, ಯಾಕೆ ಇಷ್ಟೊಂದು ನಡುಕ್ತಾ ಇದ್ದೀರಾ? ಎಲ್ಲಿ ನಾನು ಆಲ್ರೆಡಿ ಪೊಲೀಸ್ ಅವ್ರನ್ನ ಇಲ್ಲಿ ಕರೆಸ್ಬಿಟ್ಟಿದ್ದೀನೋ, ಅವರು ನಿಮ್ಮನ್ನ ಇಲ್ಲಿಂದ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತಾರೋ ಏನು ಅಂತ ಹೆದರ್ಕೊಂಡ್ರಾ? ನಾನು ಅಂತ ಒಳ್ಳೆ ಕೆಲಸ ಎಲ್ಲ ಮಾಡಕ್ಕೆ ಹೋಗಲ್ಲ. ನೋಡಿ, ನಿಮಗೆ ಆ ಮನೆಯಿಂದ ಏನೇನು ಬೇಕೋ ಅದೆಲ್ಲ ಆಲ್ರೆಡಿ ಸಿಕ್ಕಾಗಿದೆ. ಅದನ್ನು ನೀವು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ. ಹಾಗೆ ನನಗೂ ನಮ್ಮನೆಯಿಂದ ಏನೋ ಒಂದು ಬೇಕು. ಅದು ನನಗೆ ಸಿಗೋದಕ್ಕೆ ನೀವು ನನಗೆ ಸಹಾಯ ಮಾಡಬೇಕು, ನನ್ನ ಜೊತೆ ಕೈ ಜೋಡಿಸ್ಬೇಕು. ಸರಿ, ಬಟ್ ನಿಮಗೆ ಆ ಮನೆಯಿಂದ ಏನು ಬೇಕು? ನನಗೆ ಆ ಮನೆಯಿಂದ ಏನು ಬೇಕಾಗಿಲ್ಲ, ಆದರೆ ಆ ಮನೆನೇ ಇರಬಾರ್ದು, ನಿರ್ನಾಮ ಆಗಬೇಕು. ಲಕ್ಷ್ಮೀ ನಿವಾಸ